भुजे सर्वदा सर्वदास्माकं सन्निधिं क्रियात्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सः सुधीर्भो दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। अथ चैनं नित्यजातं नित्यं वा मन्यसे मृतं तथापि त्वं महाबाहो नैवं शोचितुमर्हसि। ಏನು ಹಾಗಂದ್ರೆ अथ च एनं नित्यजातं नित्यं वा मन्यसे मृतं तथापि त्वं महाबाहो नैवं शोचितुमर्हसि। ಏನು ಹಾಗಂದ್ರ ಹೇಳ್ರಪ್ಪ. ಅಲ್ಲ, ಏನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ಅಂದ್ರೆ ನೀನು ಯಾವ ಆತ್ಮನನ್ನು ಹೇಳಬೇಕಾದ್ರೆ ಪೂರ್ತಿ ಅರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಆಮೇಲೆ ಸಂಕ್ಷೇಪವಾಗಿ ಹೇಳಬೇಕು. ಅದು ಅಭ್ಯಾಸ ಮಾಡಬೇಕು. ಏನಂದರೆ, ಯಾವ ಆತ್ಮನನ್ನು ನೀನು ಶರೀರ ಅಂತಾನೆ ತಿಳ್ಕೊಂಡು ಆ ಶರೀರ ಹುಟ್ಟಿದ್ರೆ ಹುಟ್ಟುತ್ತಾ ಇದ್ದಾನೆ ಅಥವಾ ಸಾಯ್ತಾ ಇದ್ದರೆ ಅವನು ಸಾಯ್ತಾ ಇದ್ದಾನೆ ಅಂತ ಅಂದುಕೋತಾ ಇದೆಯೋ, ನೀ ಹಾಗಿಟ್ಕೊಂಡ್ರೂ ಕೂಡ ಶೋಕಕ್ಕೆ ಕಾರಣವಿಲ್ಲ. ಗೊತ್ತಾಗಲಿಲ್ವಾ? ಆತ್ಮನನ್ನು ನೀನು ಶರೀರ ಅಂತನ್ನೋದನ್ನೇ ತಿಳ್ಕೊಂಡು ಅದು ಹುಟ್ಟಿದ್ರೆ ಆತ್ಮನ ಹುಟ್ಟಿದ ಅಂತ, ಅದು ಸತ್ತರೆ ಆತ್ಮನ ಸತ್ತ ಅಂತ ಇಟ್ಕೊಂಡ್ರೂ ಕೂಡ ನೀನೇನು ಶೋಕ ಪಡಬೇಕಾಗಿಲ್ಲ ಅಂತ ಅದಕ್ಕರ್ಥ. ಯಾಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾತ್ अपरिहार्ये अर्थे
ನ ತ್ವಂ ಶೋಚಿತುಂ ಅರ್ಹಸಿ. ಏನಾಗಂದ್ರೆ ಏನೇನು ಇದು ತಸ್ಮಾತ್ ಅಪರಿಹಾರ್ಯೇ ಅರ್ಥೇ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನ. ಏನು ಅವ್ಯಕ್ತಾದೀನಿ ಭೂತಾನಿ ಹೇಳಿ. ಅವ್ಯಕ್ತಾದೀನಿ ಭೂತಾನಿ ಅಂದರೆ ಜನ್ಮನಃ ಪ್ರಾಕ್ ಅವ್ಯಕ್ತಂ ಮರಣಾತ್ ಊರ್ಧ್ವಂ ಅವ್ಯಕ್ತಂ. ಇಲ್ಲೇ ಬನ್ನಿ. ಮರಣಾತ್ ಊರ್ಧ್ವಂ ಅವ್ಯಕ್ತಂ ಜನ್ಮನಃ ಪ್ರಾಕ್ ಅವ್ಯಕ್ತಂ ಅಲ್ವಾ. ಅಂತರದಲ್ಲಿ ಮಾತ್ರ ವ್ಯಕ್ತ ಮಧ್ಯಾನಿ ತತ್ರ ಕಾ ಪರಿದೇವನ. ಸುಮ್ಮನೆ ಏನೋ ಬಂದು ತೋರ್ಕೊಂಡು ಹೊರಟೋಗುತ್ತಷ್ಟೆ ಅಲ್ವಾ. ಈ ಒಂದು ಪುಸ್ತಕ ಇದೆ, ಏಕದಂಗೆಲ್ಲ ಐತೆ ಅಂತ. ಏಕದಂಗೆಲ್ಲ ಐತೆ ಅಂತ ಅಲ್ಲಿ ಬರ್ತೆ. ಅವರು ಸಾಧಕರು ಅವರು ಬಂಡೆ ಮೇಲೆ ಕೂತ್ಕೊಂಡಿರ್ತಾರೆ, ನೀರು ಹರಿತಾ ಇರುತ್ತೆ. ಎಲ 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 ಎಲ್ಲಿಯೋ ಹುಟ್ಟಿ ಇಲ್ಲಿ ಸುಮ್ಮನೆ ಮಧ್ಯದಲ್ಲಿ ಕಾಣಿಸ್ಕೊಂಡು ಆಮೇಲೆಲ್ಲೋ ಹೊರಟೋಗುತ್ತಲ್ಲ ಅಂತಾರೆ. ನೀರಿನ ಗುಳ್ಳೆ ಸುಮ್ಮನೆ ಮಧ್ಯ ತೋರ್ಕೊಂಡಿದ್ದಕ್ಕೆ ಇಷ್ಟೊಂದು ಆಟ ಆಡ್ತಾ ಇದೆಯಾ ಅಂತ ಅಂತಾರೆ. ಹಾಗೆ ಅದೇ ಅಲ್ಲಿ ಆದ್ದರಿಂದ ಅಲ್ಲಿ ಅದರ್ಶನಾದಾಪತಿತಃ ಪುನಶ್ಚಾದರ್ಶನಂ ಗತಃ ನಾಸೌ ತವ ನತಸ್ಯತ್ವಂ ವೃಥಾ ಕಾ ಪರಿದೇವನ. ಮೋಕ್ಷಧರ್ಮ ಪರ್ವ ಆಯ್ತಲ್ಲ. ಅಲ್ಲಿ ಕೊನೆಯ ವಾಕ್ಯ ಹೇಳಿ. ತತ್ರ ಕಾ ಪರಿದೇವನ ಕೋ ವಾ ಪ್ರಲಾಪಃ ಅದೃಷ್ಟ ಪ್ರಣಷ್ಟ ಭ್ರಾಂತಿ ಭೂತೇಷು ಇತ್ಯರ್ಥಃ. ಅದೃಷ್ಟ ಪ್ರಣಷ್ಟ ಭ್ರಾಂತಿ ಭೂತೇಷು ಇತ್ಯರ್ಥಃ. ಅಂದರೆ ತತ್ರ ಕಾ ಪರಿದೇವನ ಕೋ ವಾ ಪ್ರಲಾಪಃ. ಯಾಕೆ ಸುಮ್ಮನೆ ಏನು ಗಲಾಟೆ ಏನು ಅಂತ, ಏನು ಓ ಆ ಓ ಅಂತ ಕೂಗೋದು ಏನಕ್ಕೆ ಅಂತ, ಏನಕ್ಕೆ ಕೂಗೋದು?
ಅಲ್ವಾ? ಅದೃಷ್ಟ ದೃಷ್ಟ ಪ್ರನಷ್ಟ, ಮುಂಚೆ ಕಾಣಲಿಲ್ಲ, ಆಮೇಲೆ ಸುಮ್ಮನೆ ಕಾಣಿಸ್ಕೊಳ್ತು, ಆಮೇಲೆ ನಾಶವಾಯಿತು. ಆದ್ದರಿಂದ ನಿಜವಾಗ್ಲೂ ಇದೆ ಅನ್ನೋದು ಭ್ರಾಂತಿಭೂತೇಶು. ಅದೇನಿಲ್ಲ, ಸುಮ್ಮನೆ ಇರಲಿಲ್ಲ ಆಮೇಲೆ ಮಧ್ಯದಲ್ಲಿ ಸುಮ್ಮನೆ ಕಾಣಿಸ್ಕೊಳ್ತು ಅಂದರೆ ಇದೆ ಅಂತಲೇ ಅರ್ಥ ಅದಕ್ಕೆ? ಇಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಆದ್ದರಿಂದ ತತ್ರ ಕಾಪರಿದೇವನ ಕೋವಾ ಪ್ರಲಾಪ, ಯಾತಕ್ಕೆ ಬೇಜಾರು ಮಾಡ್ಕೊಳ್ಳೋದು ಅಂತ ಅರ್ಥ. ದುರ್ವಿಜ್ಞೇಯೋಯಂ ಪ್ರಕೃತ ಆತ್ಮ. ಎಲ್ಲರೂ ಒಟ್ಟಿಗೆ ಹೇಳಬೇಕು ವಾಕ್ಯ ಓದಬೇಕಾದ್ರೆ. ದುರ್ವಿಜ್ಞೇಯೋಯಂ ಪ್ರಕೃತ ಆತ್ಮ ಕಿಂ ತ್ವಾಮೇವ ಏಕಂ ಉಪಾಲಭೆ ಸಾಧಾರಣೆ ಭ್ರಾಂತಿ ನಿಮಿತ್ತೆ ಕಥಂ ದುರ್ವಿಜ್ಞೇಯೋ ಅಯಮಾತ್ಮ ಇತಿ ಅತ ಆಹ. ಅರವಿಂದಿಗೆ ಗೊತ್ತಿಲ್ಲ ವಿಷಯ. ಓ ಸರಿ ಸರಿ. ದುರ್ವಿಜ್ಞೇಯೋಯಂ ಪ್ರಕೃತ ಆತ್ಮ. ಈ ಆತ್ಮನಿದಾನಲ್ಲ, ಈ ಪ್ರಕರಣದಲ್ಲಿ ಯಾವ ಪ್ರಕರಣ ಇದು? ಏನು ಪ್ರಕರಣ? ಪ್ರಕರಣ ಅಂದರೆ ಆತ್ಮ ಪ್ರಕರಣ ಅಂದರೆ, ಪ್ರಕರಣ ಅಂದರೆ ಸಂದರ್ಭ, ಆತ್ಮನನ್ನು ಗುರುತಿಸ್ತಾ ಇರುವಂತಹ ಸಂದರ್ಭ ಅಲ್ವಾ? ಆದ್ದರಿಂದ ಈ ಪ್ರಕೃತದಲ್ಲಿ, ಈ ಪ್ರಕೃತವಾಗಿರುವಂತಹ ಆತ್ಮನಿದಾನಲ್ಲ, ಅವನು ದುರ್ವಿಜ್ಞೇಯೋ ಅಯಂ, ದುರ್ವಿಜ್ಞೇಯ ಅಯಂ. ಅವಗ್ರಹ ಚಿಹ್ನೆದು ಪೂರ್ವರೂಪ ಸಂಧಿ ಬಂದರೆ ವಿಸರ್ಗ. ದುರ್ವಿಜ್ಞೇಯ ಅಯಂ ಆತ್ಮ, ಪ್ರಕೃತ ಆತ್ಮ. ಆತ್ಮನನ್ನು ತಿಳ್ಕೊಳ್ಳೋದು ಬಹಳ ಬಹಳ ಕಷ್ಟ, ತುಂಬ ದುರ್ವಿಜ್ಞೇಯ. ಆದ್ದರಿಂದ ಹೀಗಿರಬೇಕಾದ್ರೆ ಕಿಂ ತ್ವಾಮೇವ ಏಕಂ ಉಪಾಲಭೆ ಸಾಧಾರಣೆ ಭ್ರಾಂತಿ ನಿಮಿತ್ತೆ. ಆತ್ಮನು ಅಂದರೆ ಶರೀರವನ್ನು ತೋರಿಸಿ ಎಲ್ಲರೂ ಹೇಳ್ತಾರೆ ಅನ್ನೋದು ನೀನೇ ಅಲ್ಲ, ಎಲ್ಲರೂ ಅದನ್ನೇ ಹೇಳೋದು. ಯಾರನ್ನು ತೋರಿಸಿ ಹೇಳಿದ್ರು, ನಾನು ಅಂದರೆ ಯಾರು ತೋರಿಸು ಅಂದರೆ ಶರೀರವನ್ನು ತೋರಿಸಿ ಹೇಳ್ತಾರೆ. ಯಾರಿಗೆ ಗೊತ್ತು ಅಲ್ವಾ? ಆದ್ದರಿಂದ ಇಷ್ಟು ದುರ್ವಿಜ್ಞೇಯವಾಗಿರೋದ್ರಿಂದ ಎಲ್ಲರಿಗೂ ಭ್ರಾಂತಿ ಉಂಟು ಮಾಡಿರತಕ್ಕಂತಹ ಈ ವಿಷಯ, ಕಷ್ಟಕರವಾಗಿರುವಂತಹ ಈ ವಿಷಯ ನಿನ್ನನ್ನು ಮಾತ್ರ ಆತಕ್ಕೆ ದೂರಲಿ, ನಿನಗೆ ಅರ್ಥ ಆಗಲಿಲ್ಲ ಅನ್ನೋ ತರಹ ನಾನು ಯಾಕೆ ನೀನನ್ನು ದೂರಲಿ, ದೂಷಣೆ ಮಾಡಲಿ? ಆದ್ದರಿಂದ ಸಾಧಾರಣೇ ಭ್ರಾಂತಿ ನಿಮಿತ್ತೆ, ಸಾಧಾರಣವಾಗಿ ಎಲ್ಲರೂ ಭ್ರಾಂತಿಗೆ ಸಿಕ್ಕಾಕೊಂಡಿದ್ದಾರೆ. ಆದ್ದರಿಂದ ಕಿಂ ತ್ವಾಮೇವ ಉಪಾಲಭೆ, ನೀನೊಬ್ಬನ್ನೇ ಯಾತಕ್ಕೆ ಹೇಳಬೇಕು? ನಿಂಗೆ ಅರ್ಥ ಆಗಲಿಲ್ವಾ? ಅರ್ಥ ಆಗಲಿಲ್ವ ಅಂತ ಯಾರಿಗೂ ಅರ್ಥ ಆಗಿಲ್ಲ ಅಂತ ಅಲ್ವಾ? ಕಥಂ ದುರ್ವಿಜ್ಞೇಯಮಾತ್ಮ ಇತಿ. ಹಾಗಿರೋದ್ರಿಂದ ಇಷ್ಟು ದುರ್ವಿಜ್ಞೇಯವಾಗಿರುವಂತಹ ಆತ್ಮನನ್ನು ಹೇಗೆ ತಿಳ್ಕೊಳ್ಳೋದು ಹಾಗಾದರೆ ಅಂತ ನೀನು ಕೇಳಬಹುದು. ಇವಾಗ ನೀನು ಇಷ್ಟೊತ್ತು ನೀನು ಏನು ತಿಳಿಸ್ಕೊಟ್ಟಿದ್ಯಾ ನನಗೆ ಅಂದರೆ, ಏನು ತಿಳಿಸ್ಕೊಟ್ಟಿದ್ದಾನೆ ಹೇಳಿ? ಏನು? ಅಲ್ಲ, ಅಲ್ಲ, ನೀನಿಷ್ಟು
ಇಷ್ಟೊತ್ತು ಹೇಳಿದ್ರದ್ದು ಏನು ಅರ್ಥ ಆಯಿತು ಅಂದರೆ, ಆತ್ಮನನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಅಂತ ಒಂದು ಅರ್ಥ ಆಯ್ತು ಅಷ್ಟೇ, ಇನ್ನೇನೂ ಅರ್ಥ ಆಗಿಲ್ಲ. ಇಷ್ಟೊತ್ತು ತಿಳಿಸಿದ್ದು ಏನು ಅರ್ಥ ಆಯಿತು ಅಂದರೆ, ದುರ್ವಿಜ್ಞೇಯ ಅಯಮಾತ್ಮ ಅಂತ ಗೊತ್ತಾಯ್ತು, ಅಷ್ಟೇ ಗೊತ್ತಾಗಿದ್ದು. ಅವನು ಕೃಷ್ಣ ಹೇಳ್ದ ಸರಿ, ಇವನಿಗೆ ಅರ್ಥ ಆಗಿದೆ ಅಂತೇನಿಲ್ಲ. ಅವನು ಹೇಳಿದ್ದೆಲ್ಲ ಯಾತಕ್ಕೆ ಹೇಳ್ದ ಅಂದರೆ, ನನಗೇನೂ ಅರ್ಥ ಆಗಲಿಲ್ಲ ಅಂತ ಅವನಿಗೆ ಅರ್ಥ ಆಗಬೇಕು. ಆದ್ದರಿಂದ ಅವನು ಕೇಳಬೇಕು, ಅಪ್ಪ ಇಷ್ಟು ಸರಿ ಹೇಳಿದ್ರು, ಪದೇ ಪದೇ ಹೇಳಿದ್ರು, ಅದನ್ನೇ ಇನ್ನೊಂದು ಥರ ಹೇಳಿದ್ರು, ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ವಲ್ಲಪ್ಪ, ಗೊತ್ತಾಗಲಿಲ್ವಾ? ಎಷ್ಟು ಹೆಸರುಗಳು ಕೊಟ್ಟು ಹೇಳಿದ್ದ ಆತ್ಮನಿಗೆ, ನೀವೆಷ್ಟು ಹೆಸರುಗಳು ಕೊಟ್ಟು ಹೆಂಗೆ ಹೇಳಿದ್ರು, ಏನೇನು ಅರ್ಥ ಬರೋ ಥರ ಹೇಳಿದ್ರು ಕೂಡ ನನಗೇನು ಅರ್ಥ ಆಗಲಿಲ್ಲ. ನಿಮಗೇನಾದ್ರು ಅರ್ಥ ಆಯ್ತಾ? ಗೊತ್ತಾಗಲಿಲ್ವಾ? ಅದೇನೋ ಅಂತ ಅನಿಸುತ್ತೆ ವಿನಃ ಏನು ಅಂತ ಅನಿಸಲ್ಲ, ಗೊತ್ತಾಗೋಲ್ಲ. ಅಷ್ಟು ದುರ್ವಿಜ್ಞೇಯ, ಅಷ್ಟು ಕಷ್ಟ. ಆದ್ದರಿಂದ ನೀನು ಅಪ್ಪ ಇವನನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕೇಳಬಹುದು. ಆದ್ದರಿಂದ ಅತ ಆಹ, ಆದ್ದರಿಂದ ಈಗ ಹೇಳ್ತೀನಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ, ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಮಾಶ್ಚರ್ಯವದ್ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ, ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್, ಏನಂ ಆಶ್ಚರ್ಯವದ್ ವದತಿ ತಥೈವ ಚ ಅನ್ಯಃ, ಆಶ್ಚರ್ಯವಚ್ಚ ಏನಂ ಅನ್ಯಃ ಶೃಣೋತಿ, ಶ್ರುತ್ವಾಪಿ ಏನಂ ವೇದ ನ ಚೈವ ಕಶ್ಚಿತ್. ನಮಗಾಗಿದ್ದೆ ಇಲ್ಲಿ ಹೇಳ್ತಾ ಇರೋದು. ಇಷ್ಟೆಲ್ಲ ಹೇಳಿಬಿಟ್ರೆ ಏನು, ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಎಲ್ಲ ಹೇಳಿ 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 ಸ್ಥಾಣು ಅಚಲಃ ಸನಾತನಃ ಪುರಾಣಃ ಏನು ಅಬ್ಬ ಎಲ್ಲ ಛೇದ್ಯೋಯಮದಾಹ್ಯೋಯಂ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನೈನಂ ಛಿಂದಂತಿ ಶಸ್ತ್ರಾಣಿ ಎಲ್ಲ ಹೇಳ್ಕೊಂಡ್ಬಂದಿದ್ದಾನೆ. ನಮ್ಗೆ ಅದು ಆಗಲಿಲ್ಲ, ಅದು ಬೇರೆ ವಿಷಯ. ಆಶ್ಚರ್ಯ ಕೂಡ ನಮಗೆ ಆಶ್ಚರ್ಯನೂ ಆಗಿಲ್ಲ. ಯಾರು ಆಶ್ಚರ್ಯ ಪಡ್ತಾರೋ ಅಂದರೆ ಆತ್ಮನನ್ನೇ ತಿಳ್ಕೋಬೇಕು ಅಂತ ದಾಹ ಇರ್ತಲ್ಲ ಅವ್ರಿಗೆ ಗೊತ್ತಾಗೋಲ್ಲ. ಆದರೆ ಸುಮ್ಮನೆ ಈ ತರಹ ಆತ್ಮನನ್ನೇ ಕುರಿತು ಆ ಥರ ಎಲ್ಲ ಹೇಳಿದರೆ ಅಬ್ಬಬ್ಬಬ್ಬಬ್ಬಬ್ಬ ಅಂತಾರೆ, ಅಬ್ಬ ಹೇಗಿರಬೇಕಲ್ಲ ಅಂತಾರೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್. ಅದಕ್ಕೆ ಭಗವಂತ ಪದೇ ಪದೇ ಕಶ್ಚಿತ್ ಕಶ್ಚಿತ್ ಅಂತ ಹೇಳಿಬಿಡಿದಾನೆ. ಎಲ್ರಿಗೂ ಆಗಲ್ಲ, ಯಾವನೋ ಒಬ್ಬನಿಗಾಗುತ್ತೆ ಅಂತ ಅಷ್ಟೇ ಆಶ್ಚರ್ಯ. ಅಂದರೆ ಅದರ ಬಗ್ಗೆ ಮನಸ್ಸಿನಲ್ಲಿ ಯಾವನು ನೋಡ್ತಾನೋ ಅಂದರೆ ಆ ವಿಷಯದಿಂದ ಗ್ರಹಿಸಿ ಅವನನ್ನು ಆ ಊಹೆಗೆ ಬರುತ್ತಲ್ಲ ಬಾ ಅಂತ ಅರ್ಥ, ಅವನು ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯವದ್ ವದತಿ. ಹೇಳಬೇಕಾದ್ರೆ ಹೇಗೆ ಹೇಳ್ತಾನೆ ಗೊತ್ತಾ? ಅಯ್ಯೋ ಅವನೇನು ಗೊತ್ತಾ, ಅಪ್ಪ ಪುರಾಣನಪ್ಪ, ಸರ್ವಗತನಪ್ಪ. ಸರ್ವಗತ ಅಂದ್ರೆ ಏನು ಗೊತ್ತಾ ಅಂತ
ಅದಲ್ವ? ಆಶ್ಚರ್ಯದಿಂದ ಹೇಳ್ತಾನೆ. ಕೇಳ್ತಾ ಇರೋನು ಯಾವನೋ ಒಬ್ಬ, ಇದೆಲ್ಲ ಯಾರೋ ಒಬ್ಬ ಅವನೇ ಹೇಳ್ದವನೇ ಹೇಳೋದು, ಅಯ್ಯೋ ಕೇಳ್ದವನೇ ಹೇಳ್ದವನೇ ಕೇಳೋದು ಹಂಗಲ್ಲ. ಯಾವನೋ ಒಬ್ಬ ಹಂಗೆ ಹೇಳ್ತಾನೆ, ಇನ್ಯಾವನೋ ಒಬ್ಬ ಆ ಥರ ಕೇಳಿಸ್ಕೋತಾನೆ ಅಂತ. ಆಶ್ಚರ್ಯವಚ್ಚೇನ ಅನ್ಯಶೃಣೋತಿ. ಆ ಕೇಳಿಸ್ಕೊಳ್ಳೋನು ಅನ್ಯ ಆಶ್ಚರ್ಯವತ್ ಶೃಣೋತಿ. ಕಣ್ಣು ಬಾಯಿ ಅಂತ ಕೇಳ್ತಾರೆ, ಗೊತ್ತೇ ಆಗೋಲ್ಲ ಏನು ಅಂತ ದಿಗ್ಭ್ರಮೆ ಹಾಗೆ ಕೇಳ್ತಾರೆ. ಶ್ರುತ್ವಾಪಿ ಏನಂ, ಇಷ್ಟು ಹೇಳಿದ್ರು ಕೂಡ ವೇದ ನಚೈವ ಕಶ್ಚಿತ್, ತಿಳ್ಕೊಂಡಿರೋಲ್ಲ, ತಿಳ್ಕೊಳಕ್ಕಾಗೋಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಅರ್ಥ. ಹೇಳಿ. ಆಶ್ಚರ್ಯವತ್ ಆಶ್ಚರ್ಯಂ ಅದೃಷ್ಟಪೂರ್ವಂ. ಅಲ್ಲಿ ಪದ ಹಾಗಿದೆಯಲ್ಲ, ಆಶ್ಚರ್ಯವತ್ ಅಂತಿದೆ. ಆದ್ದರಿಂದ ಆಶ್ಚರ್ಯವತ್ ಅಂದರೆ ಆಶ್ಚರ್ಯಂ ಅಂತ ತಗೋಬೇಕು. ಆಶ್ಚರ್ಯಂ ಅಂದ್ರೆ ಏನು ಗೊತ್ತಾ? ಅದೃಷ್ಟಪೂರ್ವಂ, ಮುಂಚೆ ನೋಡಿಲ್ದೇನೇ ಇರುವಂತಹದ್ದಾಗಿರಬೇಕು. ಅದೃಷ್ಟಪೂರ್ವಂ. ಅದ್ಭುತಂ, ಅದು ಅದ್ಭುತವಾಗಿರಬೇಕು. ಅಕಸ್ಮಾತ್ ದೃಶ್ಯಮಾನಂ, ಅದು ಯಾವಾಗಲೂ ಕಾಣಿಸೋ ತರಹ ಇರಬಾರ್ದು. ಅಕಸ್ಮಾತ್ ದೃಶ್ಯಮಾನಂ, ಏನೋ ಮಾಡ್ತಾಯಿದ್ರೆ ಥಟ್ ಅಂತ ಎದುರುಗಡೆ ಬಂತೆ, ಏನೋ ತುಂಬ ಅದ್ಭುತವಾಗಿರುವಂಥದ್ದು, ಆ ಥರದ್ದನ್ನು ಆಶ್ಚರ್ಯ ಅಂತ ಹೇಳಬೇಕು. ಇವಾಗ ಏನು ನೋಡಿದ್ರು ಆಶ್ಚರ್ಯ ಪಡ್ತಾ ಇರ್ತಾರೆ, ಎಲ್ಲದಕ್ಕೂ ಆಶ್ಚರ್ಯ ಪಡೋ ಥರ ಆಗ್ಬಿಟ್ಟಿದೆ ಇವಾಗ, ಹೌದಲ್ವ? ಅದು ಯಾವುದಕ್ಕೆ ಆಶ್ಚರ್ಯ ಪಡಬೇಕು ಅಂತ ಕೂಡ ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ. ಅಲ್ಲಿ ಅದೃಷ್ಟಪೂರ್ವವಾಗಿರಬೇಕು, ಅದ್ಭುತವಾಗಿರಬೇಕು, ಅಕಸ್ಮಾತ್ ದೃಶ್ಯಮಾನವಾಗಿರಬೇಕು. ಹಾಗಿದ್ರೆ ಅದನ್ನು ಆಶ್ಚರ್ಯವತ್ ಪಶ್ಯತಿ ಅಂತ ಹೇಳಬೇಕು ಅಂತ ಅರ್ಥ. ಹೇಳಿ. ತೇನ ತುಲ್ಯಂ ಆಶ್ಚರ್ಯವತ್ ಆಶ್ಚರ್ಯಮಿವ ಏನಂ ಆತ್ಮಾನಂ ಪಶ್ಯತಿ ಕಶ್ಚಿತ್. ಯಾವುದೋ ಒಂದು ಆಶ್ಚರ್ಯವಾಗಿ ಯಾವುದನ್ನಾದರೂ ನೋಡಿದ್ರೆ ಹೇಗಿರುತ್ತೋ ಅದೃಷ್ಟಪೂರ್ವವಾಗಿ, ಹೌದಲ್ವ? ಅದ್ಭುತವಾಗಿ, ಅಕಸ್ಮಾತ್ ಕಂಡ್ರೆ ಹೇಗಿರುತ್ತೋ ಹಾಗೆ. ತೇನ ತುಲ್ಯಂ, ತುಲ್ಯಂ ಅಂದರೆ ಸಮಾನವಾಗಿ. ಆಶ್ಚರ್ಯವತ್ ಆಶ್ಚರ್ಯಮಿವ ಏನಂ ಆತ್ಮಾನಂ ಪಶ್ಯತಿ ಕಶ್ಚಿತ್. ನಿಜವಾಗಲೂ ಆಶ್ಚರ್ಯವೇನೋ ಎಂಬಂತೆ ಈ ಆತ್ಮನನ್ನು ಯಾವನೋ ಒಬ್ಬನು ನೋಡ್ತಾನೆ, ಆಶ್ಚರ್ಯದಿಂದ ನೋಡ್ತಾನೆ. ಆಶ್ಚರ್ಯವತ್ ಏನಂ ವದತಿ ತಥೈವ ಚ ಅನ್ಯಃ. ಇದು ಹೀಗೆ ಅಂತ ಇರುತ್ತಲ್ಲ ವಿಷಯ, ಅದನ್ನು ಆಶ್ಚರ್ಯದಿಂದ ಹೇಳ್ತಾನೆ, ಅಷ್ಟೇ ಅದ್ಭುತವಾಗಿ. ಹಿಂದೆ ನೋಡೇ ಇರಲಿಲ್ಲ ನಾನು, ಈಗೊಂದು ಅಂದಾಜು ಬಂದಿದೆ, ಹೇಗಿದೆ ಗೊತ್ತಾ ಅಂತ ಆಶ್ಚರ್ಯದಿಂದ ಹೇಳ್ತಾನೆ. ಆಶ್ಚರ್ಯವಚ್ಚ ಏನಂ ಅನ್ಯಶೃಣೋತಿ. ಹೇಳಿ. ಆಶ್ಚರ್ಯವಚ್ಚ ಏನಂ ಅನ್ಯಃ ಶೃಣೋತಿ. ಹಾಗೆ ಆಶ್ಚರ್ಯದಿಂದ ಇನ್ನೊಬ್ಬರು ಕೇಳ್ತಾನೆ. ಶ್ರುತ್ವಾ ದೃಷ್ಟ್ವಾ ಉಕ್ತ್ವಾಪಿ
ಏನಂ ಆತ್ಮಾನಂ ವೇದ ನ ಚೈವ ಕಶ್ಚಿತ್. ಶ್ರುತ್ವಾ ದೃಷ್ಟ್ವಾ ಉಕ್ತ್ವಾಪಿ, ಅವನು ಕೇಳಿಸ್ಕೊಂಡಿದ್ರು, ನೋಡಿದ್ರು, ಅದ್ರ ಬಗ್ಗೆ ಹೇಳಿದ್ರು ಕೂಡ ಏನಮಾತ್ಮಾನಂ ವೇದ ನ ಚೈವ ಕಶ್ಚಿತ್, ಈ ಆತ್ಮನನ್ನು ಯಾವನೂ ತಿಳ್ಕೊಂಡಿಲ್ಲ. ನ ಕಶ್ಚಿತ್, ವೇದ ಅಂದರೆ ತಿಳ್ಕೊಳ್ಳೋದು. ನ ಚ ಏವ ಕಶ್ಚಿತ್, ನ ಚೈವ ಅಂದರೆ ನ ಚ ಏವ ಕಶ್ಚಿತ್ ಅಂದರೆ ಕಶ್ಚಿತ್ ಯಾರಿಂದಲೂ, ನ ಚ ಏವ ತಿಳ್ಕೊಂಡೇ, ವೇದ ಅಂದರೆ ತಿಳ್ಕೊಳ್ಳೋದು, ಯಾರಿಂದಲೂ ತಿಳ್ಕೊಳ್ಳೋಕ್ಕಾಗಿಲ್ಲ. ಅಥವಾ ಹೇಳಿ, ಅಥವಾ ಯೋಯಂ ಆತ್ಮಾನಂ ಪಶ್ಯತಿ ಸ ಆಶ್ಚರ್ಯತುಲ್ಯಃ. ನಮ್ಮ ತಂದೆ ರೂಮಲ್ಲಿ ಆ ಪುಸ್ತಕಗಳಿದೆಯಲ್ಲ, ಅದರಲ್ಲಿ ಈಶಾ ಕೇನ ಕಠ ಅಂತ ಇದೆ. ಆ ಪುಸ್ತಕ ಅಲ್ಲಿ ಅಥವಾ ನೋಡಿ, ಹೀಗಾದರೂ ಇಟ್ಕೋಬಹುದು. ಅಥವಾ ಯೋಯಂ ಆತ್ಮಾನಂ ಪಶ್ಯತಿ ಸ ಆಶ್ಚರ್ಯತುಲ್ಯಃ, ಯಾರು ಇವನನ್ನು ಕಂಡುಕೊಂಡಿರ್ತಾನೋ ಅವನು ನಿಜವಾಗಲೂ ಆಶ್ಚರ್ಯಕ್ಕೆ ಸಮನಾಗಿರ್ತಾನೆ. ಅಂದರೆ ಅವನೇ, ಅಂದರೆ ಇನ್ನೊಬ್ಬನು ಅವನನ್ನು ಆಶ್ಚರ್ಯದಿಂದ ನೋಡೋ ತರಹ ಇರ್ತಾನೆ. ಹೇಗಿರ್ತಾನೆ? ಅದೃಷ್ಟಪೂರ್ವಂ, ಇವನ ಥರ ನೋಡೇ ಇರಲ್ಲ. ಅದ್ಭುತಂ, ಅವನು ಅದ್ಭುತವಾಗಿರ್ತಾನೆ. ಅದ್ಭುತವಾಗಿರ್ತಾನೆ, ನೋಡೋಕೆ ಸುಂದರನಾಗಿರ್ತಾನೆ ಅಂತಲ್ಲ. ಅಕಸ್ಮಾತ್ ದೃಶ್ಯಮಾನಂ, ಆತ್ಮನನ್ನು ಕಂಡುಕೊಂಡಿರುವಂಥವ್ರು ಎಲ್ಲಿ ಸಿಗ್ತಾರೆ? ಅಕಸ್ಮಾತ್ ದೃಶ್ಯಮಾನಂ, ಸಿಗೋದೇ ಇಲ್ಲ. ಹೇಗಿರ್ತಾರಪ್ಪ ನಿಜವಾಗ್ಲೂ? ಬಾ ಬಾ ಬಾ, ರಮಣ ಮಹರ್ಷಿಗಳಿದ್ರಲ್ಲ ಅಲ್ವಾ, ಏನಾದರೂ ಗೊತ್ತಾಗುತ್ತಾ ಅವ್ರನ್ನ ನೋಡಿದ್ರೆ? ಒಂದು ಕೌಪಿನ ಹಾಕ್ಕೊಂಡಿದ್ರಪ್ಪ, ಅದು ಬಿಟ್ಟರೆ ಏನೂ ಇಲ್ಲ ಅಂದರೆ ಏನಿಲ್ಲ. ನಿಮ್ಗೆ ಆ ಘಟನೆ ಹೇಳಿದ್ದೀನಲ್ಲ, ಅಡುಗೆ ಮನೇಲಿ ರುಬ್ತಾ ಇದ್ರೆ, ತುರಿತಾ ಇದ್ರೆ ಏನಾದರೂ ಗೊತ್ತಾಗುತ್ತಾ? ಜ್ಞಾನಿ ಅಂತಾರೇನು ಅವ್ರನ್ನ? ಯಾರಿಗೆ ಗೊತ್ತಾಗುತ್ತಾ? ಸುಮ್ಮನೆ ಅವ್ರ ಪಾಟ್ಗೆ ಅವ್ರು ಇರ್ತಾರೆ. ಹುಲಿ ಹತ್ರ ಮಾತಾಡೋದು, ಜೊತೆ ಇರೋದೂ ಅವರೇ, ಹಾವು ಜೊತೆ ಇರೋದು ಅವರೇ, ನವಿಲ್ ಜೊತೆ ಇರೋದು ಅವರೇ, ಹಸು ಜೊತೆ ಇರೋದು ಅವರೇ, ಜನರ ಜೊತೆನೂ ಹಾಗೆ ಇರ್ತಾರೆ. ಎಲ್ಲರ ಜೊತೆ ಒಂದೇ ಥರ ಇರ್ತಾರಲ್ಲಪ್ಪ. ಹುಲಿ, ಹಸು, ಮನುಷ್ಯರು ಎಲ್ಲರ ಜೊತೆನೂ ಒಂದೇ ಥರ ಇದ್ರೆ ಆಶ್ಚರ್ಯ ಆಗಲ್ವಾ? ಅವ್ರ ಮಾತೇ ತುಂಬ ಕಡಿಮೆ ಮಾತು. ಸುಮ್ಮನೆ ಏಕದೃಷ್ಟಿ, ಸುಮ್ಮನೆ ಒಂದೇ ಕಡೆ ನೋಡೋದು. ಆ ಥರ ಎಲ್ಲಿ ಸಿಗ್ತಾರೆ? ಸಿಗೋಲ್ಲ. ಶಿವರಾಮ ಶಾಸ್ತ್ರಿಗಳು
ಎಲ್ಲೋ ಊರಿಂದೂರಿಗೆ ಹೋಗ್ತಾ ಇರೋದು, ಎಲ್ಲ ಉಳ್ಕೊಂಡಿರೋದು, ಯಾರೋ ಭಕ್ತರ ಮನೇಲಿ ಉಳ್ಕೊಂಡಿರೋದು. ಅವರೇನೋ ಕೇಳಿದ್ರು, ಅಪ್ಪ ನಮಗೆ ಮನನ ಮಾಡ್ಕೊಳ್ಳೋಕ್ಕೆ ನೀವೇನೋ ವಿಷಯ ತಿಳಿಸ್ತಾ ಇದ್ದೀರಿ, ಮನನ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ, ಏನಾದರೂ ಒಂದು ಬರ್ಕೊಟ್ರೆ ನಾವು ಅದನ್ನು ಮನನಕ್ಕೆ ಇಟ್ಕೋತೀವಿ. ಅಂದರೆ ರಾತ್ರಿ ಎಲ್ಲ ಊಟ ಎಲ್ಲ ಆದಮೇಲೆ 8:30 9 ಗಂಟೆನಲ್ಲಿ ಕೂತ್ಕೊಂಡು ಆ ಕಾಗದ ಮಸಿ ತಗೊಂಬ ಅಂತ ತೊಗೊಂಬಂದರೆ ಕಾಗದ ಮಸಿ ಇಟ್ಕೊಂಡು ಸರಿ ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಅಂತ ಹೋಗಿ ಮಲ್ಕೊಂಡ ತಕ್ಷಣ ಇಲ್ಲಿ ಶುರು ಮಾಡಿದ್ರೆ ಬೆಳಿಗ್ಗೆ 4:15 ಇಲ್ಲವೇ ಇಲ್ಲಲ್ಲ, ಹೊರಟೋಗಿದ್ದಾರೆ ಸೀದಾ. ನೋಡಿದ್ರೆ ಒಂದಿಷ್ಟು ದಪ್ಪ ಬರೆದ್ಬಿಟ್ಟಿದ್ದಾರೆ, ಅಮನಸ್ಕ ರಾಜಯೋಗಾನಂದ ಬೋಧೆ ಅಂತ. ಅಷ್ಟನ್ನು ಅಮನಸ್ಕ ಬರೆದ್ಬಿಟ್ಟು ಆ ಚೀಟಿಗಳೆಲ್ಲ ಅಲ್ಲಿ ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಹೊರಟೇ ಹೋಗಿದ್ರು. ನಾವು 4 ಸಾಲಿಂದ ಏನಾದರೂ ಆರ್ಟಿಕಲ್ ಬರೆದ್ರೆ ಅದಕ್ಕಿಂತ ದೊಡ್ಡದಾಗಿರೋ ಹೆಸರು ಕೆಳಗೆ ಬರೆದಿರ್ತೀವಪ್ಪ. ಥರ ಸಹಜವಾಗಿ ಬರುವಂಥದ್ದು. ಸುಮ್ಮನೆ ಹೇಗೆ ಬಂದಿದೆ ಅಂದರೆ ಅಮನಸ್ಕ ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ, ಹಂಗಿದೆ ಇದು. ಆ ಅಮನಸ್ಕದ ಕೊನೆ ಭಾಗನೇ ಸಾಧನ ಸಾಮಗ್ರಿ. ಏನು ಒಂಥರ ಆ ಥರ ಬರೆಯೋಕ್ಕಾಗುತ್ತಾ ಒಂದು ರಾತ್ರಿಯಲ್ಲಿ? ಅದು ಸುಮ್ಮನೆ ಆ ಜ್ಞಾನ ಸುಮ್ಮನೆ ಪಕ್ಕವಾಗಿ ಸುಮ್ಮನೆ ಹಾಗೆ ಉಕ್ಕುತ್ತೆ. ಹಾಗೆ ಎಲ್ಲ ಸಮಯದಲ್ಲೂ ಒಂದೇ ಥರ ಇರ್ತಾರೆ, ಗುರ್ತಿಡಿಯೋಕ್ಕೆ ಆಗಲ್ಲ. ಗೊತ್ತಾಗ್ಲಿಲ್ವಾ? ಏನು ಕತ್ತೆಗೂ ಪೂಜೆ ಮಾಡಿದವರು ಅವರು, ಗೊತ್ತಲ್ವಾ? ಹೇಳಿದ್ದೀನಿ, ಗೊತ್ತಿಲ್ವಾ? ಎಲ್ಲ ರುದ್ರಾಭಿಷೇಕಗಳು ಮಾಡಬೇಕು ಅಂತ ಎಲ್ಲ ಹೋಗ್ತಾಯಿದ್ರು. ಎಲ್ಲ ಭಕ್ತರನ್ನ ಕರ್ಕೊಂಡು ಎಲ್ಲ ಹಣ್ಣು ಹಂಪಲು ಪೂಜಾ ಸಾಮಗ್ರಿಗಳೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಯಾರೋ ಎದುರುಗಡೆ ಸಿಕ್ಕಿದ್ರು. ಅವರು ಭೇದವಾದಿಗಳು. ಏನ್ರಿ ಎಲ್ಲ ಒಂದೇ ಅದ್ವೈತ ಅಂತೀರಾ? ಅಷ್ಟಿದ್ರೆ ಕತ್ತೆ ಪೂಜೆ ಮಾಡಿ ನೋಡೋಣ ಅಂದ್ರಂತೆ. ಅವ್ರೇನು ಮಾಡಿದ್ರು? ಯಾಕೆ ಮಾಡಬಾರ್ದು ಅಂದರು. ಯಾಕೆ ಮಾಡಬಾರ್ದು? ಅಲ್ಲಿ ಹೋಗ್ತಾ ಇದ್ದ ಕತ್ತೆ ನಿಲ್ಲಿಸ್ಬಿಟ್ಟು ಸೀದಾ ಅಲ್ಲಿ ಬೆಟ್ಟದ ಮೇಲೆ ಪರಮಾತ್ಮನಿಗೆ ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಲಕ್ಷಣವಾಗಿ ಕೂತ್ಕೊಂಡು ರುದ್ರಾಭಿಷೇಕ ಎಲ್ಲ ಹೇಳಿ ಪೂರ್ತಿ ಪೂಜೆ ಮಾಡಿಬಿಟ್ರು ಕತ್ತೆಗೆ. ಮಾಡಿಬಿಟ್ಟು ಆಮೇಲೆ ಭಕ್ತರಿಗೆ ಹೇಳಿದ್ರು, ನಡೀರೋ, ನನ್ನ ಈಶ್ವರನ ತಲುಪ್ತು, ನಡೀರೋ ಹೋಗೋಣ ವಾಪಸ್ಸು, ಸಾಕು ಇಷ್ಟೇ ಪೂಜೆ ಮುಗೀತು ಅಂದರು. ನಮ್ಮ ಕೈ ಮಾಡೋಕ್ಕಾಗುತ್ತಾ? ಹಾಗೆ ಮುಗೀತು. ಗೊತ್ತಾಗ್ಲಿಲ್ವಾ? ತುಂಬ ಕಷ್ಟ ಹಾಗೆಲ್ಲ ನೋಡೋದು. ಯಾರೋ ಒಬ್ಬರು ಅಹಂಕಾರದಿಂದ ಕಾಲು ತೋರಿಸ್ಬಿಡ್ತಾರೆ ಅವ್ರಿಗೆ. ನೀನು 41ನೇ ದಿವಸದಲ್ಲಿ ಸಾಯ್ತೆ ಅಂದ್ಬಿಡ್ತಾರೆ ಅವರು. ಸತ್ತೇ ಹೋಗ್ತಾನೆ. ಅದಕ್ಕೋಸ್ಕರ ಯಾರನ್ನೂ ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾಗಲಿಲ್ವಾ? ಒಬ್ಬ ಹಾಗೆ ಯಾವುದೋ ಒಂದು ಸತ್ಸಂಗದಲ್ಲಿ ಅವ್ರು ಕೂತಿದ್ರಂತೆ. ಕೂತಿದ್ರೆ
ನಮ್ಮ ತಾತ ಅವರಲ್ಲಿ ಕೂತಿದ್ರಂತೆ. ಇನ್ನೂ ಚಿಕ್ಕವರು ನಮ್ಮ ತಾತ ಅವರು. ಎಲ್ಲ ಆದಮೇಲೆ ಉಪನ್ಯಾಸ ಅದು ಆದಮೇಲೆ ಶಿವ 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 ಅಂದ್ಕೊಂಡು ಹೀಗೆ ತಲೆ ಕೂತಿರ್ತಾರಲ್ಲ ಹುಡುಗರು, ಹೀಗೆ ತಲೆ ಮೇಲೆ ಹೀಗೆ ಕೈ ಊರಿ ಹೀಗೆ ಎದ್ರಂತೆ. ಎದ್ದರೆ ಹಿಂಗೆ ಕೈ ಇಟ್ಬಿಟ್ಟು ಎದ್ದ ತಕ್ಷಣ ಅಂದಂತೆ ಅವ್ನು ನೋಡಿ, ಇವನು ತುಂಬ ಮುಂದಕ್ಕೆ ಬರ್ತಾನೇನು ಅಂದಂತೆ. ಅದು ಬೇರೆ, ಆ ಬೇರೆ ಪಕ್ವತೆಯೇ ಬೇರೆ. ನಮಗೆ ಸುಮ್ಮನೆ ಕೇಳಿಸ್ಕೋಬೇಕಷ್ಟೇ ಇವಾಗ. ಹೇಳಿ, ಯೋ ವದತಿ ಯಶ್ಚ ಶೃಣೋತಿ ಸಹ ಅನೇಕ ಸಹಸ್ರೇಷು ಕಶ್ಚಿದೇವ ಭವತಿ. ಯಾವನು ಹೇಳ್ತಾನೋ ಯಾವನು ಕೇಳ್ತಾನೋ ಆತ್ಮತತ್ವವನ್ನು, ಆತ್ಮನ ಕುರಿತು ಹೇಳೋನಾಗಲಿ ಕೇಳೋನಾಗಲಿ, ಅವನು ಅನೇಕ ಸಹಸ್ರೇಷು ಕಶ್ಚಿದೇವ ಭವತಿ. ನಿಜವಾಗಲೂ ಆತ್ಮತತ್ವವನ್ನು ನಾವು ತಿಳ್ಕೋಬೇಕು ಅನ್ನೋ ಏನೋ ಒಂದು ನಮಗೇನೂ ಅರ್ಥ ಆಗಲ್ಲ, ಆದರೆ ನಿಜವಾಗ್ಲೂ ಕೇಳಬೇಕು ಅಂತ ನಾವು ಶ್ರದ್ಧೆಯಿಂದ ಬರ್ತಾ ಇದ್ದೀವಿ, ಅಷ್ಟೇ ಸಾಕು. ಅಷ್ಟಿದ್ರೇ ನಿಮಗೆ ಅಂದಾಜೇ ಇಲ್ಲ, ಅಷ್ಟು ಪುಣ್ಯ ಮಾಡಿರಬೇಕು, ಇಲ್ಲ ಅಂದರೆ ಬರೋಲ್ಲ. ಅವಕಾಶ ಇದ್ದರೂ ಬರೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಚೆನ್ನಾಗಿ ಒಂದಷ್ಟು ಸುಕೃತ ಬಲಿಬೇಕು, ಪಕ್ವವಾಗಬೇಕು. ಪೂರ್ವಾರ್ಜಿತ ಇದ್ರೇ ಆತ್ಮತತ್ವವನ್ನು ತಿಳ್ಕೋಬೇಕು ಅಂತ ಒಂದು ಮನಸ್ಸಿನಲ್ಲಿ ಉಂಟಾದರೆ ಅದು ಬೇಕಾದಷ್ಟು ಆಗೋಯ್ತು. ಜಂತೂನಾಂ ನರಜನ್ಮದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾದ್ ವೈದಿಕ ಧರ್ಮ ಮಾರ್ಗಪರತ ವಿದ್ವತ್ತು ಅಸ್ಮಾತ್ ಪರಂ. ಆತ್ಮಾನಾತ್ಮವೇಚನ ಪರತರೈಹಿ. ನಿಜವಾಗ್ಲೂ ಅಲ್ಲಿವರೆಗೂ ಬಂದುಬಿಟ್ರೆ ತುಂಬ ದೂರ ಬಂದುಬಿಟ್ಟಿದ್ದೀವಿ, ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ದಾಟ್ಕೊಂಡ್ಬಿಡ್ತೀವಿ. ಇವಾಗ ಬಿಟ್ಟರೆ ಹೊರಟೋಗೋದೆ ಸೀದಾ ಕೆಳಗೆ. ಇಷ್ಟು ಅವಕಾಶ ಕೊಟ್ಟು ತಪ್ಪು ಮಾಡಿದ್ರೆ ಜಾಸ್ತಿ ಪನಿಷ್ಮೆಂಟು. ಇವಾಗ ನರೇಂದ್ರ ಮೋದಿ ಅವರು ತಪ್ಪು ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ, ನಾವು ತಪ್ಪು ಮಾಡ್ತಾನೆ ಇರ್ತೀವಿ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರೆ. ಅವ್ರು ಮಾಡಿದ್ರೆ ಅವರು ಇಷ್ಟು ಮಾಡೋಂಗಿಲ್ಲ, ಹೌದಲ್ವ? ಹಾಗೆ, ಯಾಕೆಂದರೆ ಕಷ್ಟಪಟ್ಟು ಅಲ್ಲಿವರೆಗೂ ಕೂಡಿಸಿದ್ದೀವಿ ನಾವು, ಹೋಗಿದ್ದಾರೆ ತಾನೆ ಕಷ್ಟಪಟ್ಟು. ಅಷ್ಟು ಸಾಧನೆ ಆದಮೇಲೆ ತಪ್ಪು ಮಾಡಿದ್ರೆ ಎಲ್ಲರೂ ಅಲ್ಲಿ ನೋಡ್ತಾ ಇರ್ತಾರೆ ತಾನೆ. ಯದ್ಯತ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಆದ್ದರಿಂದ ತಪ್ಪು ಮಾಡಿದ್ರೆ ತುಂಬ ಅನಾಹುತ ಆಗಿಬಿಡುತ್ತೆ. ಅಥೋ ದುರ್ಬೋಧ ಆತ್ಮ ಇತ್ಯಭಿಪ್ರಾಯ. ಆದ್ದರಿಂದ ಆತ್ಮನು ಅನ್ನೋನನ್ನು ತಿಳ್ಕೊಳ್ಳೋದು ಅನ್ನೋದು ತುಂಬ ಕಷ್ಟಕರವಾಗಿರುವಂತಹದ್ದು. ದುರ್ಬೋಧ ಆತ್ಮ ಇತ್ಯಭಿಪ್ರಾಯ. ಅಥ ಇದಾನೀಂ ಪ್ರಕರಣಾರ್ಥಂ ಉಪಸಂಹರತಿ. ಅಂದರೆ
ಆತ್ಮನು ಅನ್ನೋಂಥವನು ಹೇಗಿದ್ದಾನೆ ಅಂದರೆ ನಿತ್ಯನು ಅನ್ನೋಂಥದ್ದನ್ನು ಇದು ಪ್ರಕರಣ. ಆತ್ಮತತ್ವದ ಪ್ರಕರಣ. ಇದನ್ನು ಈಗ ಉಪಸಂಹಾರ ಮಾಡ್ತೀವಿ. ಹೇಗೆಂದರೆ ಹೇಳಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ ಒಳಗಡೆ ಇರುವಂಥವನು, ದೇಹದ ಒಳಗಡೆ ಇರುವಂಥವನು ದೇಹಿ. ನಿತ್ಯಂ ಅವಧ್ಯ ಅಯಂ ದೇಹೇ ಯಹ ದೇಹಿ ದೇಹೇ ವರ್ತತೆ ಸಹ ನಿತ್ಯಃ ಅವಧ್ಯಃ ಸರ್ವಸ್ಯ ದೇಹೇ ಯಹ ದೇಹಿ. ಹೇ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಹೇಳಿ. ಅಂದರೆ ಯಾವ ಎಲ್ಲ ದೇಹಗಳಲ್ಲೂ ಇರುವಂತಹ ದೇಹಿ ಯಾವನಿದಾನೋ ಅವನು ನಿತ್ಯನು ಮತ್ತು ಅವಧ್ಯನೂ. ಆದ್ದರಿಂದ ಎಲ್ಲ ಪ್ರಾಣಿಗಳನ್ನು ಕುರಿತು ನೀನು ಯಾವ ಪ್ರಾಣಿಗಳನ್ನು ಕುರಿತು ಕೂಡ ನೀನೇನು ಶೋಕ ಪಡಬೇಕಾಗಿಲ್ಲ. ಇದು ಎಲ್ಲರಲ್ಲೂ ಒಂದೇ ತರಹ ಇರೋದು ಅಲ್ವಾ. ಹೇಳಿ. ದೇಹಿ ಶರೀರಿ ನಿತ್ಯಂ ಸರ್ವದಾ ಸರ್ವಾಸ್ವಸ್ಥಾಸು ಅವಧ್ಯಃ. ನಿರವಯವತ್ವಾತ್ ನಿತ್ಯತ್ವಾಚ್ಚ. ನೋಡಿ, ದೇಹಿ ಶರೀರಿ ನಿತ್ಯಂ ಸರ್ವದಾ. ದೇಹಿ ಅಂದರೆ ಶರೀರಿ, ಶರೀರದ ಒಳಗಡೆ ಇರುವಂಥವನು. ಅವನು ನಿತ್ಯನು ಅಂದ್ರೇನು? ಸರ್ವದಾ ಸರ್ವಾಸು ಅವಸ್ಥಾಸು ಅವಧ್ಯ. ಅವನು ನಿತ್ಯನು ಮತ್ತು ಯಾವಾಗಲೂ ಸರ್ವದಾ ಸರ್ವಾಸು ಅವಸ್ಥಾಸು. ಸರ್ವಾಸ್ವಸ್ಥಾಸು ಅಂದರೆ ಸರ್ವಾಸು ಅವಸ್ಥಾಸು ಎಲ್ಲ ಅವಸ್ಥೆಗಳಲ್ಲಿಯೂ ಅವಧ್ಯ ಅವನನ್ನು ವಧೆ ಮಾಡೋದಕ್ಕಾಗೋದಿಲ್ಲ. ಹೇಳ್ತಾ ಇರೋದು ಶರೀರಿ ಬಗ್ಗೆ. ಯಾತಕ್ಕೆ ಸರ್ವಾಸ್ವಸ್ಥಾಸು ಅಂತ ಹೇಳಿದ್ರು? ಏನು ಅವಸ್ಥಾ ಅಂದರೆ? ಯಾವ ಅವಸ್ಥಾ ಅಂದ್ರೇನು? ಈಗ ಈ ಅವಸ್ಥೆಗಳು ಅನ್ನೋದು, ಈ ಅವಸ್ಥೆಗಳು ಒಂದು, ಇನ್ನೊಂದು ಏನಂತಾರೆ ಅದಕ್ಕೆ? ಅವಸ್ಥಾತ್ರಯ. ಈ ಅವಸ್ಥಾತ್ರಯಗಳು ಕೂಡ ಅವಸ್ಥೆ ಅಲ್ವಾ? ಆಗ ಅದನ್ನ ಹೆಂಗೆ ಅಪ್ಲೈ ಮಾಡ್ತೀರಿ? ಅಲ್ಲ, ಅಲ್ಲಿ ಹೇಳ್ತಾ ಇರೋದು ಅವನನ್ನು ವಧೆ ಮಾಡೋಕ್ಕಾಗಲ್ಲ. ಸರ್ವದಾ ಸರ್ವಾಸು ಅವಸ್ಥಾಸು ಅವಧ್ಯ.
ಅವನು ಯಾವಾಗಲೂ ಇದ್ದೇ ಇದ್ದಾನೆ. ಅವನಿಗೂ ಇಲ್ಲಾಗ್ತಾ ಇರೋ ಕ್ರಿಯೆಗೂ ಯಾವ ಸಂಬಂಧವೇ ಇಲ್ಲ. ನೀವು ಏನೇ ಹೊಡೆದ್ರೂ ನೀವು ಪ್ರಕೃತಿಯನ್ನು ಹೊಡಿತಾ ಇದ್ದೀರಿ ವಿನಃ ಅವನನ್ನಲ್ಲ. ಸುಮ್ಮನೆ ಗಾಳಿ ಜೊತೆ ಗುದ್ದಾಡಿದ್ರು ಅಂತಾರಲ್ಲ, ಹಂಗಾಗುತ್ತಷ್ಟೆ. ನಾವು ಕೈಕಾಲು ಆಡಿಸ್ತೀವಿ, ಆಯಾಸ ಆಗುತ್ತೆ ವಿನಃ ಗಾಳಿಗೆ ಏನಾಗುತ್ತೆ? ಏನೂ ಆಗಲ್ಲ. ಹಾಗೆ ಮಿಕ್ಕಿದ ಅವಸ್ಥೆಗಳು ಕೂಡ, ಬಾಲ್ಯ ಯೌವನಾದಿಗಳು ಕೂಡ ಅಷ್ಟೆ. ಗೊತ್ತಾಗಲಿಲ್ವಾ? ಯಾಕೆಂದರೆ ನಿರವಯವತ್ವಾತ್ ನಿತ್ಯತ್ವಾಚ. ನೀವು ಏನೇ ಮಾಡಿದ್ರೂ ಕೂಡ ಅವಯವಗಳನ್ನು ಮಾಡ್ಬೋದೇ ವಿನಃ ಅವಯವಗಳೇ ಇಲ್ಲದೇ ಇರೋದ್ರ ಮೇಲೆ ಮಾಡಿದ್ರೆ ಈಗ ಹೇಳಿದ್ನಲ್ಲ ಹಂಗಾಗುತ್ತೆ. ಹೇಳಿ. ತತ್ರ ಅವಧ್ಯೋಯಂ ದೇಹೇ ಶರೀರೇ ಸರ್ವಸ್ಯ ಸರ್ವಗತತ್ವಾತ್ ಸ್ಥಾವರಾದಿಷು ಸ್ಥಿತೋಪಿ. ಸುಮ್ಮನೆ ಯಾವುದೋ ಪ್ರಾಣಿಗಳಲ್ಲಿ ಅಂತ ಅಂದ್ಕೋಬಾರ್ದು. ತತ್ರ ಅವಧ್ಯೋಯಂ ಅಂತಿದೆಯಲ್ಲ, ದೇಹಿ ನಿತ್ಯಂ ಅವಧ್ಯೋಯಂ ಅಂತ. ಅಲ್ಲಿ ದೇಹೇ ಸರ್ವಸ್ಯ ಭಾರತ ಅಂದರೆ ಏನು ಅಂತ. ದೇಹೇ ಸರ್ವಸ್ಯ ಅಂದಾಗ ದೇಹೇ ಶರೀರೇ ಸರ್ವಸ್ಯ ಸರ್ವಗತತ್ವಾತ್ ಅಂತಿದೆಯಲ್ಲ. ಅಲ್ಲಪ್ಪ, ನಿತ್ಯತ್ವಾಚ ಅಂತ ಹೇಳಿದಾಗ ನಿತ್ಯ ಸರ್ವಗತಸ್ಥಾಣುರಚಲೋಯಂ ಪುನಾತನ ಪುರಾತನಃ ಅಂತ ಬಂತಲ್ವ, 3 ಶ್ಲೋಕದ ಹಿಂದೆ ಬಂತಲ್ಲ. ಆಗ ನಿತ್ಯ ಸರ್ವಗತಸ್ಥಾಣು ನಿತ್ಯತ್ವಾತ್ ಸರ್ವಗತಃ, ಸರ್ವಗತತ್ವಾತ್ ಸ್ಥಾಣು, ಸ್ಥಾಣು ಅತಃ ಅಚಲಃ, ಅಚಲಃ ಅತಃ ಸನಾತನಃ ಅಂತ ಒಂದು ಬಂತಲ್ಲ. ವಾಕ್ಯ ಜ್ಞಾಪಕ ಬರ್ತಾ ಇಲ್ವಾ? ಹಾಗೇ ಅವನು ನಿರವಯವತ್ವಾತ್ ನಿತ್ಯ ಸರ್ವಗತತ್ವಾಚ. ಆದ್ದರಿಂದ ಇವಾಗ ಸರ್ವಗತತ್ವಾತ್ ಅಂತ ಹೇಳಿದ ಮೇಲೆ ಬರೀ ಪ್ರಾಣಿಗಳು ಮಾತ್ರ ಬಂತೆ. ಸರ್ವಗತ ಅಂದರೆ ಇಲ್ಲ. ಸರ್ವಗತ ಅಂದರೆ ಗುಡ್ಡ ಬೆಟ್ಟ ಎಲ್ಲ, ಸಮುದ್ರ ಗಿಮುದ್ರ ಎಲ್ಲ ಬಂದಾಯ್ತು. ಕಲ್ಲು ಮಣ್ಣು ಇದು ಎಲ್ಲ ಬಂದ್ಬಿಡ್ತು. ಅದರಲ್ಲಿ ಕೂಡ ಇರುವಂತಹ ಆತ್ಮನು ಅನ್ನೋನು ಅವಧ್ಯನು. ಏನು ಹಾಗಂದ್ರೆ ಅರ್ಥ ಏನಪ್ಪ? ಸರಿ, ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಸ್ಥಾವರಾದಿಶು ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಲ್ಲಿದೆಯಲ್ಲ, ಸ್ಥಾವರಾದಿಷು ಸ್ಥಿತೋಪಿ ಅಂತ ಇದೆ. ಸ್ಥಾವರಾದಿಗಳಲ್ಲಿದ್ದರೂ ಕೂಡ ಅವನನ್ನು ಅಲ್ಲೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ಅಂದರೆ ಸರ್ವೇಶು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದ್ದಾನೆ ಅಂತ ಅರ್ಥ. ಇದಾನ? ಅದೇ ಗೊತ್ತಾಗ್ಲಿಲ್ವಾ? ಸರ್ವಸ್ಯ ಪ್ರಾಣಿಜಾತಸ್ಯ ದೇಹೇ ವಧ್ಯಮಾನೆ ಅಪಿ ಅಯಂ ದೇಹಿ ನವಧ್ಯ ಯಸ್ಮಾತ್ ತಸ್ಮಾತ್ ಭೀಷ್ಮಾದೀನಿ ಸರ್ವಾಣಿ ಭೂತಾನಿ ಉದ್ದಿಶ್ಯ ನ ತ್ವಂ ಶೋಚಿತುಮರ್ಹಸಿ.
ಸರ್ವಸ್ಯ ಪ್ರಾಣಜಾತಸ್ಯ ದೇಹೇ ವಧ್ಯಮಾನೇ ಅಪಿ, ನೀನು ಪ್ರಾಣಿಗಳ ದೇಹವನ್ನು ಕೊಂದರೂ ಕೂಡ ವಧ್ಯಮಾನೇ ಅಪಿ ಅಯಂ ದೇಹಿ ನ ವಧ್ಯ ಯಸ್ಮಾತ್, ಈ ದೇಹಿಯನ್ನು ನ ವಧ್ಯಮಾನೇ ಅಪಿ ನ ವಧ್ಯ, ಯಸ್ಮಾತ್ ಯಾವುದರಿಂದ ಹೀಗಾಗಲ್ವೋ ಆದ್ದರಿಂದ, ತಸ್ಮಾತ್ ಭೀಷ್ಮಾದೀನಿ ಸರ್ವಾಣಿ ಭೂತಾನಿ ಉದ್ದೇಶ್ಯ ನತ್ತಂ ಶೋಚಿತಂ ರಹಸಿ. ಭೀಷ್ಮಾದಿಗಳನ್ನು ಯಾರಿದಾರೋ ಅವರುಗಳು ಸರ್ವಾಣಿ ಭೂತಾನಿ ಉದ್ದೇಶ, ಅವರೆಲ್ಲರೂ ಭೂತಗಳು ತಾನೆ, ಇರೋ ವಸ್ತುಗಳು ಅಂತ ಭೂತಾನಿ ಅಂದರೆ. ಅವರನ್ನು ಉದ್ದೇಶಿಸಿ ನೀನು ಶೋಕ ಪಡುವಂಥ ಅವಶ್ಯಕತೆಯೇ ಇಲ್ಲ. ಇಹ ಪರಮಾರ್ಥತತ್ವಾಪೇಕ್ಷಾಯಾಂ, ಎಲ್ಲರೂ ಒಟ್ಟಿಗೆ ಹೇಳಿ, ಶೋಕೋ ಮೋಹೋ ವಾ ನ ಸಂಭವತಿ ಇತ್ಯುಕ್ತಂ, ನ ಕೇವಲಂ ಪರಮಾರ್ಥತತ್ವಾಪೇಕ್ಷಾಯಾಮೇವ ಕಿಂತು, ಅಂದರೆ ಇಹ ಇಲ್ಲಿ ಪರಮಾರ್ಥತತ್ವಾಪೇಕ್ಷಾಯಾಂ ಶೋಕೋ ಮೋಹೋ ವಾ ನ ಸಂಭವತಿ ಇತ್ಯುಕ್ತಂ. ಪರಮಾರ್ಥತತ್ವಾಪೇಕ್ಷಾಯಾಂ ಆತ್ಮನನ್ನು, ಪರಮಾರ್ಥತತ್ವ ಅಂದರೆ ಯಾವುದು? ಆತ್ಮನು, ಆತ್ಮನೇ ಪರಮಾರ್ಥತತ್ವ. ಅದನ್ನು ಅಪೇಕ್ಷಿಸಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ದೃಷ್ಟಿಯಿಂದ ಶೋಕೋ ಮೋಹೋ ವಾ ನ ಸಂಭವತಿ ಇತ್ಯುಕ್ತಂ. ಶೋಕ ಪಡಬೇಕಾಗಿಲ್ಲ, ಮೋಹನ ಪಡಬೇಕಾಗಿಲ್ಲ, ಏನೂ ಅಲ್ಲ ಅದು. ಅದಿದೆ, ಆದರೆ ನೀನು ಯಾವುದು ಅಂತ ಹೇಳಿದೆಯೋ ಅದಲ್ಲ ಅನ್ನೋ ಥರ ಇದೆ ಅದು ಅಂತ ಹೇಳಿದ್ದಾಗೋಯ್ತು. ಆದರೆ ನ ಕೇವಲಂ ಪರಮಾರ್ಥತತ್ವಾಪೇಕ್ಷಾಯಾಮೇವ, ನೀನು ಅಷ್ಟನ್ನೇ ಇಟ್ಕೊಂಡು ಅದಕ್ಕಾದರೆ ಶೋಕ ಪಡಬೇಕಾಗಿಲ್ಲ, ಇದಕ್ಕಾದರೆ ಶೋಕ ಪಡಬಹುದು ಅಂತಾನೂ ಅನ್ಕೋಬಾರ್ದು. ನೀನು ಶರೀರಾದಿಗಳನ್ನು ಇಟ್ಕೊಂಡಿದ್ರೂ ಕೂಡ ನೀನು ಶೋಕ ಮೋಹ ಪಡಬೇಕಾಗಿಲ್ಲ. ಯಾಕೆಂದರೆ ಉದ್ದೇಶ ಏನು ಹೇಳಿ? ಒಂದು ಮೊದಲನೇದು ಯುದ್ಧ ಮಾಡೋದಕ್ಕೆ ಮುಂಚೆ ಏನು, ಅವನಲ್ಲಿರೋ ಶೋಕಮೋಹಗಳನ್ನು ಕಳಿಬೇಕು. ಮುಂಚೆ ಏನು ಉದ್ದೇಶ ಅಂದರೆ, ಶೋಕ ಪಡ್ತಾರ ಅರ್ಜುನನ ಅವನು ಎದ್ದು ನಿಂತ್ಕೊಂಡ್ರೆ ಮೂರ್ಛೆ ಬಿದ್ದೋಗ್ತಾ ಇದ್ರು. ಅವನು ಯುದ್ಧ ಮಾಡಬೇಕಾಗಿಲ್ಲ, ಸುಮ್ಮನೆ ಎದ್ದು ನಿಂತ್ಕೊಂಡ್ರೆ ಸಾಕು, ಅವನು ನೋಡೇ ಹೆದರಿಕೆ ಮೂರ್ಛೆ ಬಿದ್ದೋಗುವಂಥವ್ರು ಇದ್ರು. ಹಂಗಿದ್ದ ಅರ್ಜುನ. ಸ್ವಯಂವರದಲ್ಲಿ ಬ್ರಾಹ್ಮಣರ ಮಧ್ಯೆ ಕೂತಿರ್ತಾನೆ, ಯುಧಿಷ್ಠರನ್ನು ನೋಡ್ತಾನೆ. ಯುಧಿಷ್ಠರ ಸುಮ್ಮನೆ ಕಣ್ಣು ಸಂಜ್ಞೆ ಮಾಡ್ತಾನೆ. ಇವನು ಬ್ರಾಹ್ಮಣರ ಮಧ್ಯದಿಂದ ಎದ್ದು ನಿಂತ್ಕೋತಾನೆ. ಎಲ್ಲ 4 ಕಡೆ ಜರ್ಕೊಂಡ್ಬಿಡ್ತಾರೆ. ಹಾಗೆ ಅವನು ನೋಡ್ದೇ ಒಂಥರ ಎಲ್ಲಿದ್ದೀವಿ ಅಂತ ಕೂಡ ಮರ್ತೋಗೋಷ್ಟು ದಿಗ್ಭ್ರಮೆ ಅವರಿಗೆ. ಏನು ಒಳ್ಳೆ ಯಾವುದೋ ಆಲದ ಮರ ಇದ್ದಂಗೆ ಇರ್ತಾನೆ ಅವನು. ಆ ಭುಜಗಳು ಅಬ್ಬ ಹಂಗಿರ್ತಾನೆ. ಬ್ರಾಹ್ಮಣರಿಗೆಲ್ಲ ಓ ಪರವಾಗಿಲ್ವೇ, ಬ್ರಾಹ್ಮಣರಲ್ಲೂ ಇಂಥವ್ರು ಇದ್ದಾರೆ ಅಂತ ವೇಷ ಮರೆಸ್ಕೊಂಡಿರ್ತಾರಲ್ಲ, ಪರವಾಗಿಲ್ಲ ಬ್ರಾಹ್ಮಣರಲ್ಲೂ ಇಂಥವ್ರು ಇದ್ದಾರೆ ಪರವಾಗಿಲ್ಲ ಅಂತ ಏನೋ ಒಂಥರ ಎಲ್ಲ ಅವಾಗ ಸ್ವಲ್ಪ ನೆಟ್ಟಿಗೆ ಕೂತ್ಕೋತಾರೆ. ಅವಾಗ ಹಂಗಿರ್ತಾನವನು. ಅವನು ಗಾಂಡೀವಂ ಸ್ರಂಸತೆ ಹಸ್ತಾತ್ ಅಂತ ವೇಪಥುರ್ಮೇ ಶರೀರಂ ಅಂತ ನಡ್ಕ ಬರ್ತಾ ಇದೆ. ಗಾಂಡೀವ ಬಿದ್ದೋಯ್ತು ಅಂದರೆ ನಗಬಾಟ್ಲಲ್ವಾ ಅವನು? ಯಾರು ಗಾಂಡೀವಿ ಸವ್ಯಸಾಚಿ, ಪಾಶುಪತಾಸ್ತ್ರವನ್ನು ಪಡೆದವನು. ಅಯ್ಯೋ ಅಯ್ಯೋ ಅಯ್ಯೋ, ಈಶ್ವರನ ಜೊತೆ ಯುದ್ಧ ಮಾಡಿದವನಪ್ಪ. ಇನ್ನೆಷ್ಟು ಹೆಂಗಿರ್ಬೇಕು ಅವನು ಅಂಥವನು. ಅಳ್ತಾ ಇದ್ದಾನೆ ಅಂದರೆ ಬೇಡ ನಾನು ಹೆದರ್ಕೊಂಡು ಭಿಕ್ಷೆ ಎತ್ತೀನಿ ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ?
ಅವನನ್ನು ಮುಂಚೆ ಆ ಶೋಕಮೋಹಗಳನ್ನು ತೆಗಿಬೇಕು. ಶೋಕಮೋಹಗಳನ್ನು ತೆಗೆದರೆ ಆಗ ಧರ್ಮ ಕಾಪಾಡೋದಕ್ಕೆ ಅವನಲ್ಲಿ ಯೋಗ್ಯತೆ ಬರುತ್ತೆ. ಧರ್ಮ ಕಾಪಾಡೋನಲ್ಲಿ ಶೋಕಮೋಹಗಳಿರಬಾರ್ದು. ಅವನು ಅಯ್ಯೋ ಪಾಪ ಅದು ಎಲ್ಲ ಏನೂ ಇಲ್ಲ, ಧರ್ಮದ ಕಡೆ ಅಷ್ಟೇ ನಿಗಾ ಅದಲ್ವ. ಆದ್ದರಿಂದ ನ ಕೇವಲ ಪರಮಾರ್ಥತ್ವಾಪೇಕ್ಷಾಯಾಮೇವ ಕಿಂತು ಅಂತ ಹೇಳಿ ಮುಂದಕ್ಕೆ ಶುರು ಮಾಡ್ತಾರೆ. ಹೇಳಿ. ಶಾರದಾ ಶಾರದಾಂಭೋಜವದನಾವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.